ಹೇಳ್ತಾ ಇದ್ದಾರೆ, ಅದೂ ಮೂರ್ತಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಕ್ಲಿಯರ್ ಅಲ್ಲ, ಅದು ಅದೇನು ಹೇಳಕ್ ಹೋಗ್ಬೇಡಿ, ಹೇಳಿಕೆ ಮಾಡ್ತಾವ್ರೆ. ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ಲ 12 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಬೆಂಬಲಿತರ ವಶಕ್ಕೆ. ಚಿಂತಾಮಣಿ. ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘವನ್ನು ಕಾಂಗ್ರೆಸ್ ಪಕ್ಷದ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಭಾನುವಾರ ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ ಪಕ್ಷದ ಮುಖಂಡ ಸಂತೆಕಲ್ಲಹಳ್ಳಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಶ್ರೀನಿವಾಸಮೂರ್ತಿ, ಎಎಂ ನಾಗರಾಜ್, ಮಂಜುನಾಥ್, ವಿ ರಾಧಾಕೃಷ್ಣ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ವಿ ಶ್ರೀನಿವಾಸ್, ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಎಂ ವಿನೋದ್, ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ಟಿ ಮುನಿನಾರಾಯಣಪ್ಪ, ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಸುರೇಶ್ ಎಂ, ಮಹಿಳಾ ಮೀಸಲು ಕ್ಷೇತ್ರದಿಂದ ಎಚ್ಸಿ ಆಶಾ, ಎನ್ ಭಾಗ್ಯಮ್ಮ, ಸಾಲಗಾರರಲ್ಲದ ಕ್ಷೇತ್ರದಿಂದ ನರಸಿಂಹಮೂರ್ತಿ ಡಿ, ಠೇವಣಿದಾರರ ಕ್ಷೇತ್ರದಿಂದ ಹರೀಶ್ ಬಿಪಿ ರವರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಚುನಾವಣೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಗೆಲುವು ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಂತೆಕಲ್ಲಹಳ್ಳಿ ನಾರಾಯಣಸ್ವಾಮಿ, ಮಹೇಶ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 8/2/2026 ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಿ ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆ ಎಂದು ಘೋಷಿಸಿರುತ್ತೇನೆ. ಸಾಮಾನ್ಯ ಸ್ಥಾನದಿಂದ ಶ್ರೀನಿವಾಸ ಮೂರ್ತಿ ಬಿನ್ ಎಂಎಚ್ ಕೆಂಪಣ್ಣ, ಎಎನ್ ನಾಗರಾಜಪ್ಪ ಬಿನ್ ನರಸಿಂಹಯ್ಯ, ಮಂಜುನಾಥ್ ಬಿನ್ ನಂಜಪ್ಪ, ವಿ ರಾಧಾಕೃಷ್ಣ ಬಿನ್ ವೆಂಕಟರಮಣಪ್ಪ. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವಿ ಶ್ರೀನಿವಾಸ ಬಿನ್ ವೆಂಕಟೇಶಪ್ಪ, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಎಂ ವಿನೋದ್ ಬಿನ್ ಮುನಿರಾಜಪ್ಪ, ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಟಿ ಮುನಿನಾರಾಯಣಪ್ಪ ಬಿನ್ ತಿಪ್ಪಣ್ಣ, ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಸುರೇಶ ಎಂ ಬಿನ್ ಮುನಿಯಪ್ಪ ಎಂ, ಮಹಿಳಾ ಮೀಸಲು ಸ್ಥಾನದಿಂದ ಎಚ್ಸಿ ಆಶಾ ಕೋಂ ರವಿಕುಮಾರ್ ವಿಎಸ್, ಎನ್ ಭಾಗ್ಯಮ್ಮ ಕೋಂ ಶಿವೇಗೌಡ ಎನ್, ಸಾಲಗಾರರಲ್ಲದ ಕ್ಷೇತ್ರದಿಂದ ನರಸಿಂಹಮೂರ್ತಿ ಡಿ ಬಿನ್ ದೊಡ್ಡಮನಿಯಪ್ಪ, ಠೇವಣಿದಾರರ ಕ್ಷೇತ್ರದಿಂದ ಹರೀಶ್ ಬಿಪಿ ಬಿನ್ ಪೂಜಪ್ಪರವರು ಆಯ್ಕೆಯಾಗುತ್ತಾರೆ ಎಂದು ತಿಳಿಸಿದ್ದಾರೆ. ಸೊಸೈಟಿಯ ಚುನಾವಣೆಯಲ್ಲಿ ಅದ್ಭುತವಾಗಿ 12 ಗೆದ್ದು ನಮ್ಮ ಜನರ ಮಾನ ಮರ್ಯಾದೆಯಿಂದ ಸೊಸೈಟಿಯಲ್ಲಿ ಮುಂದೆ ತರ್ತಾರ ಅನ್ನೋ ಭಾವನೆ ಇದ್ದು, ಮತ್ತು ಸೊಸೈಟಿಯಲ್ಲಿ ಈಗಾಗಲೇ ಇದು ರಾಜ್ಯದಲ್ಲಿ ವೈಜಕೂರು ಸೊಸೈಟಿ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದು, ಅದರಲ್ಲಿ ಇನ್ನೂ ಆ ರೀತಿನೇ ಮುಂದುವರಿಸ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೆ.
JDS ಭದ್ರಕೋಟೆ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನರ ಅಭಿಮಾನದಿಂದ ಇವತ್ತು ಜನರಿದೆ. ಮುಂದೆ ಸ್ವಾಭಿಮಾನದಿಂದ ಹೋಗ್ತಾರೆ. ಈಗ ಸೊಸೈಟಿ ಸುಮಾರು 92ನೇ ಇಸ್ವಿಯಲ್ಲಿ ರಾಜ್ಯ ಮಟ್ಟದಲ್ಲಿ 8ನೇ ಸ್ಥಾನ ಇತ್ತು. ಇದು ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಸದಸ್ಯರು. ಈಗ ಎಷ್ಟು ಸೀಟಿಗೆ ಎಷ್ಟು ಇನ್ಯಾರು ಬೇರೆ ನಾವು ಗೆದ್ದಿದ್ದೀವಿ, ಭರ್ಜರಿಯಾಗಿ ಎಲ್ಲರೂ ಗೆದ್ದಿದ್ದೀವಿ 12 ಜನ. ಯಾವ ರೀತಿ ಅಲ್ಲಿ ಸೊಸೈಟಿನ ಮುಂದೆ ಸೊಸೈಟಿನ ಇನ್ನು ಮುಂದೆ ಹಿಂಗೆ ಈಗ ಏನು ನಡ್ಕೊಂಡು ಹೋಗ್ತಾ ಇದ್ದೋ ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಬೇರೆ ಕಡೆ ಇವರೆಲ್ಲ ವಿರೋಧಿಗಳು 12 ನಾವೇ ಗೆಲ್ತೀವಿ ಅಂತೇಳಿ ಪ್ರಸ್ತಾಪ ಮಾಡಿದ್ರು. ಜನ ನಮ್ಮನ್ನು ಕೈ ಬಿಟ್ಟಿಲ್ಲ. ಯಾವುದೇ ಕಾಲಕ್ಕೂ ನಾವು ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ನಮ್ಮನ್ನು 12 ಸ್ಥಾನನೂ 100 ಮತಗಳಿಂದ ಎಲ್ರಿಗೂ ಜಾಸ್ತಿ ಕಾಂಗ್ರೆಸ್ಗಿಂತ ಸುಧಾಕರ್ ಅವರಿಗೆ ಹೆಸರು ಬರಂಗೆ ಗೆಲ್ಸ್ಕೊಟ್ಟಿದ್ದಾರೆ. ಸತ್ಯಕ್ಕೆ ದೂರವಾದ ಮಾತು, ಅವ್ಯವಹಾರ ನಡೆದಿಲ್ಲ. ಇರೋದ್ರಲ್ಲಿ ಅವರು ಈ ಕಮಿಟಿ ಅವಶ್ಯಕತೆ ಇಲ್ಲ ಅಂತೇಳಿ ಬೇಸತ್ತು ಜನ ತೀರ್ಮಾನ ಮಾಡಿ ಹೊಸ ಕಮಿಟಿಯನ್ನು ಶುದ್ಧವಾಗಿ ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ 12 ಜನ ಗೆದ್ದಿದ್ದಾರೆ, ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರು. 12 ಜನ ಹೆಸರು ಪಂಚಾಯತಿ ಎಲ್ಲ ಮುಖಂಡರು ಹಾಗೂ ಮತಬಾಂಧವರು ಈ ಸಂದೇಕಲಿನ ಪಂಚಾಯತಿಯಲ್ಲಿ ಹುಬ್ಬಳ್ಳಿ, ಗುಂಡಳ್ಳಿ, ಮಗನಹಳ್ಳಿ ಊರೂರು ಸೇರಿ ಮೈಸೂರು ರೈತರ ಸಹಕಾರ ಸಂಘದಿಂದ ನಮ್ಮ 12 ಜನರನ್ನು ಗೆಲ್ಲಿಸಿದ್ದಾರೆ. ಫಸ್ಟಾಗಿ ನಾವು ಹೇಳಬೇಕಂದ್ರೆ ನಮ್ಮ ಮತಬಾಂಧವರಿಗೆ ನಾವು ಕೈ ಜೋಡಿಸಿ ನಾವು ಪ್ರತಿಯೊಬ್ಬರಿಗೂ ಅವ್ರಿಗೆ ಗಿಡ ಒಪ್ಪಿಸ್ಬಿಟ್ಟು ನಾವು ನಮಸ್ಕಾರ ಅವ್ರನಿಂದ ನಮ್ಮ ಗೆಲುವು. ಯಾಕಂದರೆ 20 ವರ್ಷ ನಮ್ಮ ತಂದೆಯವರು ಮಾಡ್ಕೊಂಬಂದರು, ಅದರಿಂದ ನಾವು ಮಾಡ್ಕೊಂಬಂದ್ರೆ ಡಾಕ್ಟರ್ MC ಸುಧಾಕರ್ ಅವರು ಟೋಟಲ್ 12 ಜನ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡ್ಬರಕ್ಕೆ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ಸೇರಿ ಮೇಲೆ